ಒಂದೆಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ಕೆಂಡ ಕಾರ್ತಿದ್ರೆ ಮತ್ತೊಂದೆಡೆ ಎಚ್ಎಂಟಿ ಕಂಪನಿಯ 430 ಎಕರೆ ಜಾಗದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೆಹಲಿಯಿಂದಲೇ ಯುದ್ಧ ಘೋಷಿಸಿದ್ದಾರೆ. ಎಚ್ಎಂಟಿ ಭೂಮಿಯನ್ನ ವಶಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಿದ್ರೆ ಇತ್ತ ಎಚ್ಡಿಕೆ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಮಧ್ಯೆ ಜಿದ್ದಾಜಿದ್ದಿನ ಮಾತಿನ ಯುದ್ಧ ನಡೆದಿದೆ. ಎಚ್ಎಂಟಿ ಭೂಮಿ ವಶಪಡಿಸಿಕೊಳ್ಳಲು ಸರ್ಕಾರದಿಂದ ಪ್ಲಾನ್. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕುಮಾರಸ್ವಾಮಿ ಕದನ. ಬೆಂಗಳೂರಿನ ಪೀಣ್ಯ ಪ್ಲಾಂಟೇಶನ್ ಮತ್ತು ಜರಕಬಂಡಿ ಕಾವಲ್ ವ್ಯಾಪ್ತಿಯಲ್ಲಿರುವ ಎಚ್ಎಂಟಿ ಕಂಪನಿಯ 430 ಎಕರೆ ಭೂಮಿಯೇ ಈಗ ರಾಜ್ಯ ರಾಜಕಾರಣದ ಲೇಟೆಸ್ಟ್ ಜಟಾಪಟಿಯ ಕೇಂದ್ರ ಬಿಂದುವಾಗಿದೆ. ಈ ಜಾಗವನ್ನ ಮರಳಿ ವಶಪಡಿಸಿಕೊಳ್ಳಲು ಅರಣ್ಯ ಇಲಾಖೆ ಆದೇಶ ಹೊರಡಿಸ್ತಾ ಇದ್ದಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ಎಚ್ಎಂಟಿ ಸಂಸ್ಥೆಯನ್ನ ಪುನಶ್ಚೇತನಗೊಳಿಸಲು ಕೇಂದ್ರ ಸರ್ಕಾರ ಮಹತ್ವದ ಪ್ಯಾಕೇಜ್ ಘೋಷಿಸುವ ಹೊತ್ತಿನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಈ ಜಾಗದ ಮೇಲೆ ಕಣ್ಣಿಟ್ಟಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಇದು ರಾಜ್ಯ ಸರ್ಕಾರದ ನೇರ ಲ್ಯಾಂಡ್ ಗ್ರಾಬಿಂಗ್ ಎಂದಿರುವ ಎಚ್ಡಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಬೇನಾಮಿ ಆಸ್ತಿಯ ಗಂಭೀರ ಆರೋಪ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಅಂತ ಹೇಳ್ತಾರೆ. ಇಲ್ಲಿ ಅದು ಹೆಂಗೆ ತಗೊಂಡ್ರೂ ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರೋದಕ್ಕೆ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ ಎಚ್ಎಂಟಿ ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂಥ ಅವ್ರಿಗೆ ಇಲಾಖೆಗಳಿಗೆ ಕೊಟ್ಟಿರೋದು ಬೇರೆ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ. ಇಲ್ಲಿ ಪ್ರೈವೇಟ್ನರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಹಾಕ್ತೀನಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ ಈಗ ಈ ವರ್ಷ. ಎಚ್ಡಿಕೆ ಆರೋಪಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಷ್ಟೇ ವೇಗವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪುಗಳನ್ನೇ ಅಸ್ತ್ರವಾಗಿಸಿಕೊಂಡಿರುವ ಖಂಡ್ರೆ ಒಮ್ಮೆ ಅರಣ್ಯ ಎಂದು ಘೋಷಿತವಾದ ಜಾಗ ಅಧಿಕೃತವಾಗಿ ಭೂ ಪರಿವರ್ತನೆಯಾಗದಿದ್ರೆ ಅದು ಯಾವಾಗಲೂ ಅರಣ್ಯವೇ ಎಂದು ವಾದಿಸಿದ್ದಾರೆ. ಈ ಜಾಗವನ್ನು ಎಚ್ಎಂಟಿ ಅಕ್ರಮವಾಗಿ ಖಾಸಗಿ ಬಿಲ್ಡರ್ಗಳಿಗೆ ಮಾರಿದೆ. ಅಲ್ಲಿ ಸಿನಿಮಾ ಶೂಟಿಂಗ್ ನಂತಹ ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇದೆ ಎಂದು ಕಿಡಿಕಾರಿದ್ದಾರೆ. ಈ ಜಾಗವನ್ನ ಮರಳಿ ಪಡೆದು ಬೆಂಗಳೂರಿಗರಿಗಾಗಿ ಕಬ್ಬನ್ ಪಾರ್ಕ್ ಅಥವಾ ಲಾಲ್ಬಾಗ್ ಮಾದರಿಯ ಮತ್ತೊಂದು ಬೃಹತ್ ಶ್ವಾಸತಾಣ ನಿರ್ಮಿಸಿರುವುದಾಗಿ ಸಚಿವರು ಶಪಥ ಮಾಡಿದ್ದಾರೆ. ಭೇಟಿ ಕೊಟ್ಟ ಬಳಿಕ ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಲಿಕ್ಕೆ ಮತ್ತು ಎಲ್ಲ ಪರಿಸರವಾದಿಗಳು, ಅಂದರೆ ಬೆಂಗಳೂರಿನ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಲಿಕ್ಕೆ, ಬ್ಯಾಂಗ್ಳೂರು ನಗರದ ಎಲ್ಲ ಜನರಿಗೆ ಶ್ವಾಸತಾಣ ಅಲ್ಲಿ ಲಭ್ಯ ಆಗಲಿಕ್ಕೆ ಇವತ್ತು ಎಚ್ಎಂಟಿ ಜಮೀನು ಅವರೇ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎಚ್ಎಂಟಿ ಭೂಮಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದೀಗ ಜಟಾಪಟಿಗೆ ಇಳಿದಿದ್ದು, ಈ ವಿವಾದ ಇದೀಗ ಕೇವಲ ರಾಜಕೀಯ ಸವಾಲು ಪ್ರತಿ ಸವಾಲುಗಳಿಗೆ ಸೀಮಿತವಾಗಿರದೆ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಮತ್ತು ರಾಜ್ಯ ಅರಣ್ಯ ಕಾಯ್ದೆಗಳ ನಡುವಿನ ದೊಡ್ಡ ಕಾನೂನು ಹೋರಾಟವಾಗಿ ರೂಪಾಂತರಗೊಂಡಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.